ಲೆಕ್ಕ ನೋಡಿದ್ರೆ ಲವ್ ಅಲ್ಲಿ ಸಕ್ಸಸ್ಸು ಮತ್ತೆ ಫೇಲ್ಯೂರ್ಗಿಂತ ಜೀವ ಮತ್ತೆ ಜೀವನ ಕಳ್ಕೊಂಡವರ ಸಂಖ್ಯೆನೇ ಜಾಸ್ತಿ. ಆ ತರ ಒಂದು ಕೇಸ್ ತಮಿಳುನಾಡು ಸೇಲಂ ಡಿಸ್ಟಿಕ್ ಅಲ್ಲಿ ಮಗುದಾನಚಾವಾಡಿ ಅನ್ನುವ ಜಾಗದಲ್ಲಿ ಇದೇ ಫೆಬ್ರವರಿ 17ನೇ ತಾರೀಕು ಷಣ್ಮುಖ ಪ್ರಿಯಾ ಅನ್ನುವ 22 ವರ್ಷದ ಯುವಕಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಇವಳಿಗೆ 4 ವರ್ಷದಿಂದ ಗೌತಮ್ ಅನ್ನೋ ಹುಡುಗನ ಜೊತೆ ಲವ್ ಇರುತ್ತೆ. ಅಂದ್ರೆ ಈಗ 4 ವರ್ಷದಿಂದ ಲವ್ ಮಾಡ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಷಣ್ಮುಖ ಪ್ರಿಯಾಗೆ ಗೌತಮಿನ ಬಿಹೇವಿಯರ್ ಇಷ್ಟ ಆಗಿಲ್ದಿರೋ ಕಾರಣ ಲವ್ನ ಸ್ಟಾಪ್ ಮಾಡಿರ್ತಾಳೆ, ಲವ್ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಸೊ ಆದ್ರೂ ಗೌತಮ್ ಇವಳು ಹಿಂದೆನೆ ಬಿದ್ದು ಅವಳನ್ನ ಡೈಲಿ ಲವ್ ಒಪ್ಕೊಳ್ಳೋಕೆ ಮತ್ತೆ ಅವನ ಜೊತೆ ಮದುವೆ ಆಗೋಕ್ಕೆ ಕಾಡಿಸ್ತಿರ್ತಾನೆ. ಏನೇ ಆದ್ರೇನು ಷಣ್ಮುಖ ಪ್ರಿಯಾ ವಾಪಸ್ ಒಪ್ಕೊಂಡಿರಲ್ಲ. ಸೊ ಅದಾದ್ಮೇಲೆ ಗೌತಮ್ಗೆ ಷಣ್ಮುಖ ಪ್ರಿಯಾಗೆ ಹುಡುಗ ನೋಡ್ತಿದ್ದಾರೆ ಮನೇಲಿ ಅಂತ ಒಂದು ವಿಷಯ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಎಂತ ಚಪ್ಪರ್ ಕೆಲಸ ಮಾಡ್ತಾನೆ ಅಂದ್ರೆ ಆ ಲವ್ ಮಾಡಿರೋ ಹುಡುಗಿ ಫೋಟೋನ ತಗೊಂಡು ಮಾರ್ಫ್ ಮಾಡ್ಬಿಡ್ತಾನೆ. ಅಂದ್ರೆ ನಕಲಿ ಚಿತ್ರ ಕ್ರಿಯೇಟ್ ಮಾಡ್ಬಿಡ್ತಾನೆ, ಒಂಥರ ಮಾಡೆಲ್ ತರ ಬೆತ್ತಲೆ ಇರೋ ತರ. ಅದ್ ಮಾಡಿದಲ್ದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾನೆ. ಇದನ್ನ ಯಾವಾಗ ಷಣ್ಮುಖ ಪ್ರಿಯಾ ನೋಡ್ತಾಳೋ ಅವಳಿಗೆ ತಡ್ಕೊಳಕ್ ಆಗದೆ ಇದರಿಂದ ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬೋದು, ನಮ್ಮ ಮನೆಗೆ ಮಾನ ಮರ್ಯಾದೆ ಹೋಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಮನೇಲಿ ಒಬ್ಳೇ ಇರ್ಬೇಕಾದ್ರೆ ಸೀರೆ ತಗೊಂಡು ನೇಣಾಕೊಂಡು ಸತ್ತೋಗ್ಬಿಡ್ತಾರೆ. ಷಣ್ಮುಖ ಪ್ರಿಯಾ ಬೇರೆ ಒಬ್ಳೇ ಮಗಳು ಅವ್ರ ತಾಯಿಗೆ. ಸೊ ತಾಯಿ ಬಂದು ನೋಡ್ತಾಳೆ ಅವ್ರ ಮಗಳು ನೇಣಾಕೊಂಡಿರೋದನ್ನ ನೋಡಿದ ತಕ್ಷಣ ಅವ್ರಿಗೆ ತುಂಬಾ ಶಾಕ್ ಆಗೋಗುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಷಣ್ಮುಖ ಪ್ರಿಯಾನ ಇಳಿಸ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ಕೊಡ್ತಾರೆ. ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಮಾರ್ಫ್ ಆಗಿ ಮತ್ತು ನಕಲಿ ಚಿತ್ರಗಳು ಯಾವತ್ತು ಯಾವಾಗ ಯಾರ ಕಡೆಯಿಂದ ನಿಮಗೆ ಬರುತ್ತೆ ಅನ್ನೋದು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಸೊ ಸಡನ್ ಆಗಿ ಒಂದು ಫೋಟೋ ಬರುತ್ತೆ, ಆ ಫೋಟೋದಲ್ಲಿ ನಿಮ್ಮ ಫೇಸ್ ಇರುತ್ತೆ, ಆದರೆ ನಿಮ್ಮ ಬಾಡಿ ಅದಾಗಿರಲ್ಲ, ಫುಲ್ಲು ಮಾರ್ಫ್ ಆಗಿರುತ್ತೆ, ನಕಲಿ ಚಿತ್ರ ಆಗಿರುತ್ತೆ. ಅದು ನೋಡಿದ ತಕ್ಷಣ ನೀವು ಪ್ಯಾನಿಕ್ ಆಗಿ ಹೋಗ್ಬಿಡ್ತೀರಾ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅನ್ನೋ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ, ಸೇಫ್ಟಿ ಮೆಷರ್ಸ್ನ. ಫಸ್ಟ್, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ, ಯಾಕಂದರೆ ಆ ಫೋಟೋದಲ್ಲಿ ಇರೋದು ನೀವಲ್ಲ. ಸೆಕೆಂಡ್, ತಕ್ಷಣ ನಿಮ್ಮ ವಾಟ್ಸಪ್ ಸ್ಟೇಟಸ್ ಆಗಲಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಆಗಲಿ ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಬರೆದ್ಬಿಟ್ಟು ಅದರಲ್ಲಿ ಸ್ಟೇಟಸ್ನ ಅಪ್ಲೋಡ್ ಮಾಡಿ. ಈ ಥರ ನಿಮ್ಮ ಫೇಸ್ನ ಯಾರೋ ಮಾರ್ಫ್ ಮಾಡಿ ನಕಲಿ ಚಿತ್ರ ಮಾಡಿದ್ದಾರೆ, ನಿಮಗೂ ಬರ್ಬೋದು ಅನ್ನೋ ಥರ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡಿ. ಥರ್ಡ್, ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ ಇಲ್ಲ ಯಾರು ನೀವು ತುಂಬ ನಂಬಿರ್ತೀರೋ ಅವ್ರ ಜೊತೆ ಮಾತಾಡಿ, ಸ್ವಲ್ಪ ನಿಮಗೆ ಧೈರ್ಯ ಸಿಗುತ್ತೆ. ಮತ್ತು ಮನೇಲಿ ಇನ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅನ್ನೋದಾಗಿದ್ದರೆ ನಿಮ್ಮ ಮನೇಲೂ ಇನ್ಫಾರ್ಮ್ ಮಾಡಿ. ಬಟ್ ಅವ್ರು ಎದುರ್ತಾರೆ ಅಂದರೆ ಸ್ವಲ್ಪ ನೋಡಿಕೊಂಡು ಇನ್ಫಾರ್ಮ್ ಮಾಡಿ. ನೆಕ್ಸ್ಟ್, ಈ ಥರ ಯಾವುದೇ ಕೇಸ್ ಆಗಿದ್ರೂ ನೀವು ಧೈರ್ಯವಾಗಿ ಪೊಲೀಸ್ ಹತ್ರ ಹೋಗ್ಬೋದು. ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಮತ್ತು ಇವ್ರು ಯಾರು ನಿಮ್ಗೆ ಫೋಟೋಸ್ ಕಳಿಸ್ತಾರೆ ಎಲ್ಲ ಮೇನ್ ಒಂದೇ ಮನಿ ಡಿಮ್ಯಾಂಡ್. ಸೊ ಆ ಮನಿ ಡಿಮ್ಯಾಂಡ್ಗೋಸ್ಕರ ನಿಮ್ಮ ಫೋಟೋಸ್ನ ಮಾರ್ಫ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರೋ ಲಿಸ್ಟಿಗೆ ಕಳಿಸೋದಾಗಲಿ ಇಲ್ಲ ಬೇರೆಯವ್ರಿಗೆ ಫೋನ್ ಮಾಡೋದಾಗಲಿ ಮಾಡೇ ಮಾಡ್ತಾರೆ. ಬಟ್ ಅವ್ರ ಹತ್ರ ಒಂದು ರೈಟ್ಸ್ ಮಾತ್ರ ಇಲ್ಲವೇ ಇಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡೋದಕ್ಕೆ. ಯಾಕಂದರೆ ಅಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಲಾಸು ನಿಮಗೆ ಸಪೋರ್ಟ್ ಮಾಡೋ ಥರನೇ ಇಂಡಿಯನ್ ಲಾಸಲ್ಲಿ ಇದೆ. ಸೊ ಆ ಥರ ಲಾಸ್ ಯಾವುದಂತ ನೋಡೋದಾದ್ರೆ ITC ಆಕ್ಟ್ 2000 ವಯಲೇಷನ್ ಆಫ್ ಪ್ರೈವಸಿಗೆ ಸಪೋರ್ಟ್ ಮಾಡುತ್ತೆ. IPC 354C ಮತ್ತೆ 354 ಇದು ವೈರಿಸಮ್ ಮತ್ತೆ ಸ್ಟಾಕಿಂಗ್ಗೆ ಸಪೋರ್ಟ್ ಮಾಡುತ್ತೆ. IPC ಸೆಕ್ಷನ್ 499/500 ಡಿಫಮೇಷನ್ ಅಂದ್ರೆ ಮಾನಹಾನಿಗೆ ಸಪೋರ್ಟ್ ಮಾಡುತ್ತೆ. ITC ಆಕ್ಟ್ 67 and 67A ಪಬ್ಲಿಷ್ ಆಫ್ ಅಬ್ಸೆನ್ಸ್ ಕಂಟೆಂಟ್ ಅಂದ್ರೆ ಅಶ್ಲೀಲ ವಿಷಯ ಪ್ರಕಟಣೆ. ಈ ತರ ಲಾಸ್ ನಿಮಗೆ ಸಪೋರ್ಟ್ ಮಾಡೋದ್ರಿಂದ ಯಾರು ನಿಮ್ಮ ಹತ್ರ ಬಂದು ಯಾವುದೇ ಮನಿ ಎಕ್ಸ್ಟ್ರಾಕ್ಷನ್ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ಆಗಲ್ಲ. ನಾನು ಏನು ಸೇಫ್ಟಿ ಮೆಷರ್ಸ್ನ ಹೇಳಿದ್ದೀನೋ ಅದನ್ನ ದಯವಿಟ್ಟು ನಿಮ್ಗೆ ಏನಾದರೂ ಆ ಥರ ಆದಾಗ ಫಾಲೋ ಮಾಡಿ. ಯಾರಿಗೂ ಆಗೋದು ಬೇಡ, ಟಚ್ ವುಡ್. ಸೊ ಆದರೆ ಫಾಲೋ ಮಾಡಿ, ಧೈರ್ಯವಾಗಿರಿ. ಏನೇ ಆದ್ರೂ ಯಾವ ರಾಂಗ್ ಡಿಸಿಷನ್ಗೂ ಹೋಗ್ಬೇಡಿ. ಪೊಲೀಸ್ಗೆ ಹೋಗಿ, ಪೊಲೀಸ್ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನಿಮ್ಗೇನಾದರೂ ಕಾಲ್ಸ್ ಬಂದು ಥ್ರೆಟ್ ಬರ್ತಿದೆ ಅಂದರೆ ನೀವು ಇಮಿಡಿಯೇಟಾಗಿ 112 ಕಾಲ್ ಮಾಡ್ಬೋದು, ಇಲ್ಲ 1930 ಇಂಡಿಯನ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ 24/7 ಅವೈಲೇಬಲ್ ಇದೆ, ಅದಕ್ಕೆ ಕಾಲ್ ಮಾಡ್ಬೋದು. ಮತ್ತೆ ಕೇಸ್ ರಿಜಿಸ್ಟರ್ ಮಾಡಬೇಕಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ. ಯಾಕಂದರೆ ಅವರು ತುಂಬ ಅನುಕೂಲವಾಗಲಿ ಅಂತ ಆನ್ಲೈನ್ ಥ್ರೂ www.cybercrime.government.in ಅನ್ನುವ ವೆಬ್ಸೈಟ್ ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು FIRನ ರಿಜಿಸ್ಟರ್ ಮಾಡ್ಬೋದು. ಯಾವ ನಂಬರಿಂದ ಬಂದಿದೆ, ಯಾವ ನಂಬರಿಂದ ನಿಮ್ಗೆ ಮೆಸೇಜಸ್ ಬರ್ತಿದೆ, ಕಾಲ್ ಬರ್ತಿದೆ, ಅದನ್ನೆಲ್ಲ ಪ್ರೂಫ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ಪ್ರಿಕಾಷನರಿ ಮೆಷರ್ಸ್ ಆಲ್ರೆಡಿ ಇದೆ. ಸೊ ಯಾವುದೇ ಕಾರಣಕ್ಕೂ ಏನಾದರೂ ಆ ಥರ ಆಯ್ತು ಭಯ ಪಡೋದು ಬೇಡ ಅಂತ ಹೇಳ್ತಾ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್.